ಕೋಸುಗೆಡ್ಡೆಯಲ್ಲಿ ಕೊಳಲು ನುಡಿಸ್ತಾನೆ, ಕ್ಯಾರೆಟ್ನಲ್ಲಿ ನಾನಾ ರಾಗಗಳನ್ನು ಸಂಯೋಜಿಸ್ತಾನೆ, ಕಲ್ಲಂಗಡಿ ಹಣ್ಣಲ್ಲಿ ಕಂಠಸೇರಿ ಪ್ರದರ್ಶಿಸಬಲ್ಲ, ತರಕಾರಿಯಲ್ಲಿ ಥರಥರದ ವಾದ್ಯವನ್ನು ನುಡಿಸುವ ಜಪಾನಿನ ಈ ಪುಣ್ಯಾತ್ಮನ ಹೆಸರು ಹಯಾತ್. ಎಂಥವರನ್ನು ಮೋಡಿ ಮಾಡಬಲ್ಲ ಖತರ್ನಾಕ್ ಕಲಾವಿದನ ಕೈಚಳಕ ನೋಡೋಣ ಬನ್ನಿ. ವೆಜಿಟೇಬಲ್ ಆರ್ಕೆಸ್ಟ್ರಾ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಅರವಿಂದ್. ಹಯಾತ್ ಎಂಬ ಕಾಮಿಡಿ ಕಿಂಗ್ ಮಕ್ಕಳಿಗಾಗಿ ಹುಟ್ಟುಹಾಕಿದ ವಿಶಿಷ್ಟ ಕೊಳಲು ಹೇಗೆ ಜನಪ್ರಿಯವಾಯಿತು, ಜಪಾನಿನ ಸಂಗೀತ ಜಗತ್ತನ್ನು ಹೇಗೆ ಆವರಿಸ್ಕೊಳ್ತು, ಬನ್ನಿ ನೋಡೋಣ. ಇಲ್ಲಿ ಎಲ್ಲವೂ ತರಕಾರಿಮಯ. ಗಿಟಾರ್, ಡ್ರಮ್, ಪಿಯಾನೋ, ಕೊಳಲು ಹೀಗೆ ಎಲ್ಲ ವಾದ್ಯದ ನಾದಕ್ಕೂ ಇಲ್ಲಿ ತರಕಾರಿಯೇ ಬಳಕೆಯಾಗುತ್ತೆ. ಇಲ್ಲಿ ಡೊಳ್ಳಿನ ಸದ್ದು ಮಾಡ್ತಿರೋ ಈ ಡ್ರಮ್ ಡೊಳ್ಳು ಅಲ್ವೇ ಅಲ್ಲ. ಡ್ರಮ್ ಥರಾನೇ ಸದ್ದು ಮಾಡಬಲ್ಲ ಕುಂಬಳಕಾಯಿ, ಚೀನಿಕಾಯಿ. ಅಂದಹಾಗೆ ಇವೆಲ್ಲ ವಿಶೇಷವಾದ ದೈವಿ ಶಕ್ತಿ ಹೊಂದಿರುವ ಕುಂಬಳಕಾಯಿ ಅಲ್ವೇ ಅಲ್ಲ. ಇಲ್ಲಿ ಯಾವ ಪವಾಡವೂ ನಡೆಯಲ್ಲ. ನಿಮ್ಮ ಮನೆ ಹಿತ್ತಲಲ್ಲಿ ಬೆಳೆಯುತ್ತಲ್ಲ, ಅದೇ ಕುಂಬಳಕಾಯಿ, ಚೀನಿಕಾಯಿ. ಕೋಸುಗಡ್ಡಿಯಲ್ಲಿ ಪಿ 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 ಅನ್ನೋ ಸದ್ದು ಬರುತ್ತೆ. ಕ್ಯಾರೆಟ್ ಮೀಟಿದ್ರೆ ಥೇಟ್ ಕೊಳಲು. ಇದನ್ನೆಲ್ಲ ಬಳಸಿಕೊಂಡು ವಿಯೆನ್ನಾದಲ್ಲೊಂದು ವೆಜಿಟೇಬಲ್ ಆರ್ಕೆಸ್ಟ್ರಾ ತಂಡ ಹುಟ್ಕೊಂಡಿದೆ. ರಲ್ಲಿ ವಿಯೆನ್ನಾದ ಸಮೂಹವೊಂದು ವಿಶ್ವದ ಮೊದಲ ತರಕಾರಿ ಸಂಗೀತ ಕಚೇರಿಯನ್ನ ಹುಟ್ಟುಹಾಕುತ್ತೆ. ಡಾಸ್ ವಿಯೆನ್ನರ್ ಅನ್ನೋ ಈ ಸಮೂಹದಲ್ಲಿ ಒಟ್ಟು 11 ಕಲಾವಿದರು. ಎಲ್ಲರೂ ತರಕಾರಿಯಿಂದಲೇ ಥರಥರ ವಾದ್ಯ ನುಡಿಸುವವರು. ಅಂದಹಾಗೆ ಇವರು ಈ ಸಂಗೀತಕ್ಕೆ ತಾಂತ್ರಿಕ ಸ್ಪರ್ಶ ನೀಡಿದ್ದಾರೆ. ಸೌಂಡ್ ಇಂಜಿನಿಯರ್ಗಳು ಇದರಲ್ಲಿ ಕೆಲಸ ಮಾಡ್ತಾರೆ. ಪರಿಣಾಮವಾಗಿ ವಿಯೆನ್ನಾ ಮೂಲದ ಈ ಸಮೂಹ ಯುರೋಪ್ ಹಾಗೂ ಏಷ್ಯಾದಲ್ಲಿ ಬಹು ಜನಪ್ರಿಯವಾಗುತ್ತೆ. ದೊಡ್ಡ ದೊಡ್ಡ ಸಭಾಂಗಣಗಳಲ್ಲಿ ಕಾರ್ಯಕ್ರಮ ನೀಡುತ್ತೆ. ಕುಂಬಳಕಾಯಿ ವಾದ್ಯ. ಗಿಟಾರ್ ಮತ್ತು ಡ್ರಮ್ ಬದಲು ಕುಂಬಳಕಾಯಿ, ಚೀನಿಕಾಯಿ ಬಳಸ್ತಾರೆ. ಕ್ಯಾರೆಟ್, ಕೊಳಲು ಕಾಣಿಸ್ಕೊಳ್ತದೆ. ಈರುಳ್ಳಿ ತೂತು ಮಾಡಿ ಸಪ್ತಸ್ವರ ಹೊರಡಿಸ್ತಾರೆ. ಮೂಲಂಗಿಯಿಂದ ವಾದ್ಯ ಸೃಷ್ಟಿಸ್ತಾರೆ. ಇವರ ಸಂಗೀತ ಸಾಧನಕ್ಕೆ ಮಿತಿ ಇಲ್ಲ. ನಾನಾ ಪ್ರಯೋಗಗಳನ್ನ ಮಾಡ್ತಾರೆ. ಸ್ವರ ಹುಟ್ಟುವ ತರಕಾರಿಗಳೆಲ್ಲವನ್ನೂ ಬಳಸ್ತಾರೆ. ಸ್ವರ ಹುಟ್ಟದಿದ್ರೂ ಹುಟ್ಟಿಸುವ ಸಾಹಸ ಮಾಡ್ತಾರೆ. ಇದಕ್ಕೆ ಎಲೆಕ್ಟ್ರಾನಿಕ್ ಲೇಪ ಕೊಡ್ತಾರೆ. ಇದರೊಂದಿಗೆ ತಂತ್ರಜ್ಞಾನ ಬೆರೆಸ್ತಾರೆ. ಈ ಸಂಗೀತ ಕಚೇರಿ ನೀಡುವ ಸಮೂಹದ್ದೇ ವೆಬ್ಸೈಟ್ ಇದೆ. ಅಲ್ಲಿ ಹೊಸ ಪ್ರಯೋಗಗಳನ್ನ ಅಪ್ಡೇಟ್ ಮಾಡ್ತಾರೆ. ಕಾರ್ಯಕ್ರಮಗಳ ಪಟ್ಟಿ ಹಾಕ್ತಾರೆ. ಒಟ್ನಲ್ಲಿ ಸಂಗೀತಕ್ಕೆ, ಕಲೆಗೆ ಮಿತಿ ಇಲ್ಲ ಅನ್ನೋದನ್ನ ಸಾಬೀತು ಮಾಡ್ತಾರೆ.
ಹಯಾತ್ ಸ್ವರ ಕೇವಲ ಜಪಾನ್ನಲ್ಲಿ ಮಾತ್ರ ಅಲ್ಲ, ಇತರ ದೇಶಗಳಿಗೂ ಸದ್ದು ಮಾಡ್ತು. ಆ ಸದ್ದು ಕೇಳುವ ಮೊದಲು ಪುಟ್ಟದೊಂದು ವಿರಾಮ.